ವಿಚಾರದಲ್ಲಿ ಸರ್ಕಾರದಿಂದ ತಾರತಮ್ಯ ಆಗ್ತಾ ಇದೆ. ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ತಾ ಇದ್ದಾರಾ? ಕೋಗಿಲು ಲೇಔಟ್ನ ಜನರಿಗೊಂದು ನ್ಯಾಯ, ದಕ್ಷಿಣ ಕನ್ನಡದ ಜನರಿಗೆ ಮತ್ತೊಂದು ನ್ಯಾಯನ. ಹಾಗಾದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದೆಯಾ ಸರ್ಕಾರ? ಕೋಗಿಲು ಲೇಔಟ್ನ ಜನರಿಗೊಂದು ನ್ಯಾಯ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಒಂದು ನ್ಯಾಯನ. ಹಾಗಾದ್ರೆ ಅಧಿಕಾರಿಗಳೇ ವೃದ್ಧ ದಾಂಪತ್ಯ ಗೋಳು ಕಾಣಿಸ್ತಾ ಇಲ್ವಾ ನಿಮ್ಗೆ? ಮಳೆ ಬಿಸಿಲು ಎನ್ನದೆ ನಡು ರಸ್ತೆಯಲ್ಲಿ ವೃದ್ಧ ಜೋಡಿ ಜೀವನವನ್ನ ಕಟ್ಕೊಂಡಿದ್ದಾರೆ. ಯಾರದ್ದು ಆಮಿಷಕ್ಕೆ ಇವರ ಬದುಕಿ ಅತಂತ್ರವಾಗಿ ಹೋಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳೇ ಜಾಣ ಕುರುಡರೇಕಿ ನೀವು? ಹಾಗಾದ್ರೆ ಸೂರಿಗಾಗಿ ನಿತ್ಯ ಹೋರಾಟವನ್ನು ನಡೆಸ್ತಾ ಇದೆ ಕುಟುಂಬ, ಬೀದಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ವೃದ್ಧ ಕುಟುಂಬ. ಇಲ್ಲೊಂದು ನ್ಯಾಯ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೊಂದು ನ್ಯಾಯನ. ಹಾಗಾದ್ರೆ ಪರಿಹಾರದ ವಿಚಾರದಲ್ಲಿ ಯಾಕೆ ತಾರತಮ್ಯವನ್ನ ಮಾಡಲಾಗ್ತಾ ಇದೆ? ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ. ನೀವು ನೋಡ್ತಾ ಇರ್ಬೋದು, ಕೋಗಿಲು ಲೇಔಟ್ನ ಜನರಿಗೆ ಒಂದು ನ್ಯಾಯ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಒಂದು ನ್ಯಾಯನ. ಹಾಗಾದ್ರೆ ಅಧಿಕಾರಿಗಳು ಈ ವೃದ್ಧ ದಂಪತಿಯ ಗೋಳನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ವಾ? ಹಾಗಾದ್ರೆ ಮಳೆ ಬಿಸಿಲು ಎನ್ನದೆ ನಡು ರಸ್ತೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಅದು ಯಾರದ್ದು ಆಮಿಷಕ್ಕೆ ಇವರ ಬದುಕಿ ಅತಂತ್ರವಾಗಿ ಹೋಗಿದೆ. ಕಣ್ಣಿದ್ದು ಕುರುಡರಾಗಿ ಹೋಗಿದ್ದಾರೆ. ಹಾಗಾದ್ರೆ ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಶಾಸಕರು, ಜನಪ್ರತಿನಿಧಿಗಳು, ತಹಶೀಲ್ದಾರ್ ಎಲ್ಲರೂ ಕೂಡ ಕಣ್ಣಿದ್ದು ಕುರುಡರಾಗಿ ಹೋಗಿದ್ದಾರೆ. ಹಾಗಾದ್ರೆ ಸೂರಿಗಾಗಿ ನಿತ್ಯ ಹೋರಾಟವನ್ನು ನಡೆಸ್ತಾ ಇದೆ ಆ ಕುಟುಂಬ. ಆದ್ರೂ ಕೂಡ ಒಂದು ಸೂರು ಸಹ ಸಿಗ್ತಾ ಇಲ್ಲ. ಪರಿಹಾರ ವಿಚಾರದಲ್ಲಿ ಸರ್ಕಾರದಿಂದ ತಾರತಮ್ಯ ಉಂಟಾಗ್ತಾ ಇದೆ. ಒಂದು ಕಡೆ ಕೋಗಿಲು ಕ್ರಾಸ್ನ ಒಂದು ಸಂದರ್ಭವನ್ನು ನೆನಪು ಮಾಡ್ಕೊಂಡ್ರೆ, ಅಕ್ರಮವಾಗಿ ಒಂದು ಜಾಗದಲ್ಲಿ ಮನೆಯನ್ನ ಕಟ್ಕೊಂಡಿದ್ರು. ಟೋಟಲ್ ಆಗಿ ಒಂದು 200 ಮನೆ ಇತ್ತು, ಒಂದು 500 ಜನ ಅಲ್ಲಿ ವಾಸ ಮಾಡ್ತಾ ಇದ್ರು. ಅಕ್ರಮವಾಗಿ ಮನೆ ಕಟ್ಕೊಂಡ್ರು ಕೂಡ ಈಗ ಸರ್ಕಾರವೇ ಬಂದು ಅದನ್ನೆಲ್ಲ ಕೂಡ ಡೆಮೋಲಿಷ್ ಮಾಡಿದ ನಂತರ ಈಗ ನಾವೇ ಮನೆಯನ್ನ ಕಟ್ಕೊಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ನೋಡಿ, ದಕ್ಷಿಣ ಕನ್ನಡದಲ್ಲಿ ಸುಮಾರು ವರ್ಷದಿಂದ ಬೀದಿಯಲ್ಲಿ ಜೀವನವನ್ನ ನಡೆಸ್ತಾ ಇದೆ. ಆದ್ರೂ ಕೂಡ ವೃದ್ಧ ದಂಪತಿಯ ಗೋಳನ್ನ ಕೇಳೋರೇ ಇಲ್ಲ ಅಂತಾಗಿದೆ. ಅಲ್ಲಿನ ಶಾಸಕರು, ಅಲ್ಲಿನ ಜನಪ್ರತಿನಿಧಿಗಳು, ಅಲ್ಲಿನ ತಹಶೀಲ್ದಾರ್ ಏನ್ ಮಾಡ್ತಾ ಇದ್ದಾರೆ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣನ. ಹಾಗಾದ್ರೆ ಇಲ್ಲ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಭಾಷಣದಲ್ಲಿ ಬಡಾಯಿಯನ್ನ ಕೊಚ್ಕೊಳ್ಳುವಂತ ಶಾಸಕರು ಬೀದಿಯಲ್ಲಿ ಜೀವನ ಮಾಡ್ತಿರುವಂತಹ ವೃದ್ಧ ದಂಪತಿಯ ಗೋಳಾಟವನ್ನ ಕೇಳೋದಕ್ಕೆ ರೆಡಿ ಇಲ್ವಾ? ಹಾಗಾದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಏನ್ ನಿದ್ದೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಹಾಗಾದ್ರೆ ಬೀದಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಆ ವೃದ್ಧ ದಂಪತಿ. ನೋಡ್ಕೊಂಡು ಹೋಗ್ತಾರೆ, ನೋಡ್ಕೊಂಡು ಹೋಗಿದ್ರು ಸಹ ಏನಾಗಿದೆ ಅಂತ ಹೇಳಿ ಪರಿಸ್ಥಿತಿಯನ್ನ ಕೇಳೋರು ಇಲ್ವಾ? ಹಾಗಾದ್ರೆ ಕಣ್ಣಿದ್ರು ಕುರುಡರಾಗಿ ಹೋಗಿದ್ದಾರಾ? ಹಾಗಾದ್ರೆ ಅವ್ರ ಹೊಟ್ಟೆಗೆ ಏನ್ ತಿಂತಾರೆ? ಹಾಗಾದ್ರೆ ಇಲ್ಲೊಂದು ನ್ಯಾಯ, ಅಲ್ಲೊಂದು ನ್ಯಾಯ. ಎಲ್ಲರೂ ಕೂಡ ಕರ್ನಾಟಕದ ಜನಗಳೇ ಅಲ್ವಾ? ಹಾಗಾದ್ರೆ ಸರ್ಕಾರ ಎಲ್ಲರ ಬಗ್ಗೆನೂ ಕೂಡ ಗಮನವನ್ನು ಹರಿಸಬೇಕಲ್ವಾ? ಯಾಕೆ ಇಲ್ಲೊಂದು ರೀತಿಯಾಗಿ ನ್ಯಾಯವನ್ನ ಕೊಡ್ತಾರೆ? ಯಾಕೆ ಅಲ್ಲಿ ಕೇರಳ ಸರ್ಕಾರದ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಕೋಗಿಲು ಬಗ್ಗೆ ಮಾತಾಡಿದ ತಕ್ಷಣ ಇವರಿಗೆ ಮೈ ರೋಮ ಎಲ್ಲ ನೆಟ್ಟಗಾಯ್ತಾ ಅಂತ? ಅದಕ್ಕೋಸ್ಕರ ಇಲ್ಲಿ ತಕ್ಷಣ ಏನಾದ್ರೂ ಅಭಿವೃದ್ಧಿ ಮಾಡೋದಕ್ಕೆ ನಾವು ಮನೆಯನ್ನ ಕಟ್ಕೊಳ್ತೀವಿ ಅಂತ ಹೇಳಿ ಬಡಾಯಿಯನ್ನ ಕಚ್ಕೊಳ್ತಾರೆ. ಬೀದಿಯಲ್ಲಿ ಜೀವನವನ್ನ ನಡೆಸ್ತಾ ಇದ್ರೆ ಅವ್ರ ಕಷ್ಟ ಯಾರು ಕೇಳೋರಿಲ್ವಾ? ಹಾಗಾದ್ರೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ? ನಾವು ಅಭಿವೃದ್ಧಿಯನ್ನ ಮಾಡ್ತೀವಿ, ದಕ್ಷಿಣ ಕನ್ನಡ ಎಲ್ಲದರಲ್ಲೂ ಕೂಡ ಮೊದಲು ಟಾಪ್ ನಂಬರ್ 1 ಸ್ಥಾನದಲ್ಲಿರುವಂತಹ ಜಿಲ್ಲೆ ಅಂತ ಹೇಳಿ ಬಡಾಯಿಯನ್ನು ಕೊಚ್ಕೊಳ್ಳುವಂತ ಶಾಸಕರಿಗೆ ಈ ಸ್ಟೋರಿಯನ್ನ ನೋಡಿದ ಮೇಲಾದ್ರೂ ನಾಚಿಕೆ ಅನ್ನೋದೇ ಆಗಲ್ವಾ? ಹಾಗಾದ್ರೆ ನಡು ರಸ್ತೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಅದು ವೃದ್ಧ ಜೋಡಿ. ಯಾಕೆ ಅವ್ರ ಕಷ್ಟವನ್ನ ಕೇಳ್ತಾ ಇಲ್ಲ? ಹಾಗಾದ್ರೆ 2024ರಲ್ಲಿ ರಾಧಮ್ಮ ಮತ್ತು ಪುಟ್ಟಸ್ವಾಮಿ ಮನೆ ನೆಲ ಸಮವಾಗಿ ಹೋಯ್ತು. ನ್ಯಾಯಾಲಯ ತೆರವಿಗೆ ಆದೇಶ ಕೊಟ್ಟಿದ್ದೇ ಒಂದು ಮನೆಗೆ, ಕಡಬ ತಹಶೀಲ್ದಾರ್ ತೆರವು ಮಾಡಿದ್ದೆ ಮತ್ತೊಂದು ಮನೆ. ಏನಾಗ್ತಾ ಇದೆ ಇಲ್ಲಿ? ಹಾಗಾದ್ರೆ ಕಕ್ರೌಡಿ ಗ್ರಾಮ ಪಂಚಾಯಿತಿಯ ಕಾಪಿನ ಬಾಗಿಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಕಾಪಿನ ಬಾಗಿಲು ಅಧಿಕಾರಿಗಳ ಎಡವಟ್ಟಿಗೆ ಇಡೀ ಕುಟುಂಬವೇ ಬೀದಿಗೆ ಬಿದ್ದು ಹೋಗಿದೆ. 1 ವರ್ಷದಿಂದ ನ್ಯಾಯಕ್ಕಾಗಿ ವೃದ್ಧ ದಂಪತಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಯಾರ್ಯಾರು ಕಾರ್ ಹಿಡ್ಕೊಂಡಿದ್ದಾರೋ ಪಾಪ ಒಬ್ರು ಕೂಡ ಕ್ಯಾರೆ ಅಂತಿಲ್ಲ, ಇದ್ದು ಇಲ್ದಂತಾಗಿ ಹೋಗಿದ್ದಾರೆ. ಓಟ್ ಕೇಳಕ್ಕೆ ಬರುವಾಗ ಮಾತ್ರ ಭಿಕ್ಷೆ ಪಾತ್ರೆನ ಎತ್ಕೊಂಡ್ ಬಂದಂಗೆ ತಟ್ಟೆ ಹಿಡ್ಕೊಂಡು ಬರ್ತಾರೆ ಮನೆ ಎದುರುಗಡೆ. ಅಧಿಕಾರಿಗಳ ತಪ್ಪು ಬಯಲಿಗಿಳಿದ ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಸಾಥನ್ನ ಕೊಡ್ತಾ ಇದ್ದಾರೆ. ಅಧಿಕಾರಿಗಳ ತಪ್ಪನ್ನ ಬಯಲಿಗಿಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯ ತೆರವಿಗೆ ಆದೇಶ ಕೊಟ್ಟಿದ್ದೇ ಒಂದು ಮನೆಗೆ, ಆದ್ರೆ ತೆರವು ಮಾಡಿದ್ದೆ ಇನ್ನೊಂದು ಮನೆಗೆ. ಕಡಬ ತಹಶೀಲ್ದಾರ್ ತೆರವು ಮಾಡಿದ್ದೆ
ಮತ್ತೊಂದು ಮನೆ ಕಕ್ರೋಡಿ ಗ್ರಾಮ ಪಂಚಾಯಿತಿಯ ಕಾಪಿನ ಬಾಗಿಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಇದು ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಈ ಕಾಪಿನ ಬಾಗಿಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಇದು ಅಧಿಕಾರಿಗಳ ಎಡವಟ್ಟಿಗೆ ಬೀದಿ ಬಿದ್ದಿದೆ ಕುಟುಂಬ. ಅದು ಎಡವಟ್ಟಿನಿಂದ ಆಗಿರುವಂತದ್ದು. ಆದ್ರೂ ಕೂಡ ಯಾಕೆ ಹಿಂಗಾಯ್ತು, ನಮ್ಮಿಂದ ತಪ್ಪಾಯ್ತು ಅಥವಾ ನಿಮಗೆ ಬೇರೆ ಸೂರನ್ನ ಕಟ್ಟಿಸ್ಕೊಡ್ತೀವಿ ಅನ್ನುವಂತ ಮಾತೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇವರು ಹೊಟ್ಟೆಗೆ ಅನ್ನ ತಿನ್ನಲ್ಲ, ಬೇರೆನೆ ತಿಂತಾರೆ ಅನ್ಸುತ್ತೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಹೋರಾಟವನ್ನು ಸಹ ಮಾಡಲಾಗ್ತಾ ಇದೆ. ವೃದ್ಧ ಜೋಡಿಯ ಹೋರಾಟಕ್ಕೆ ಜಯಂತ್ ಟಿ ಸಹ ಸಾಥನ್ನ ಕೊಡ್ತಾ ಇದ್ದಾರೆ ಸಾಮಾಜಿಕ ಹೋರಾಟಗಾರರು. ಹಾಗಾದ್ರೆ ನ್ಯಾಯನೇ ಇಲ್ಲವ? ಹಾಗಾದ್ರೆ ರಾಧಮ್ಮ ಹಾಗೂ ಮುತ್ತುಸ್ವಾಮಿ ಅವರ ಮನೆಯನ್ನು 13/11/2024 ಬೆಳಿಗ್ಗೆ ಜಾವ ಕಡಬ ತಳಸ್ತಾರು ಹಾಗೂ ಅವರ ತಂಡದವರು ಬಂದು ನೆಲಸಮ ಮಾಡಿದ್ದಾರೆ. ಈ ವಿಷಯದಲ್ಲಿ 1 ವರ್ಷ 47 ದಿನದಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಎಲ್ಲೂ ನ್ಯಾಯ ಸಿಗಲಿಲ್ಲ. ಅಧಿಕಾರಿಯವರಿಗೆ, ಜನಪ್ರತಿನಿಧಿಗಳಿಗೆ ಯಾರಿಗೆಲ್ಲ ಮನವಿ ಕೊಡಬೇಕು ಎಲ್ಲರಿಗೂ ಕೊಟ್ಟಾಯಿತು, ಎಲ್ಲೂ ನ್ಯಾಯ ಸಿಗಲಿಲ್ಲ. ಇವಾಗ ವಿಷಯ ತಿಳಿಸ್ತೀವಿ. ಎಷ್ಟೋ ಜನರಿಗೆ ಇದು ಏನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ತೋರಿಸ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಇವರ ಹೆಸರಲ್ಲಿರೋ ಮನೆಯನ್ನು ನೆಲಸಮ ಮಾಡಿರೋದು. ಅವರು ಹೇಳ್ತಾ ಇರೋದು ನ್ಯಾಯಾಲಯದ ಆದೇಶ ಇದೆ ಅಂತ. ಯಾರೋ ಒಬ್ಬ ಅಶೋಕ್ ಆಚಾರ್ಯ ಎಂಬವ PL ಹಾಕಿದ್ದಾನೆ. ಅದಕ್ಕೋಸ್ಕರ ಇದನ್ನು ಡೆಮೊಲೇಷನ್ ಮಾಡಿರೋದಂತೆ. ಬನ್ನಿ ಸ್ವಾಮಿ ತೋರಿಸ್ತೀವಿ. ಏನಂತ ಹೇಳಿದ್ರೆ, 123 ಸರ್ವೆ ನಂಬರಲ್ಲಿ ಟೋಟಲ್ ಒಂದು 3000 ಎಕರೆ ಭೂಮಿ ಇದೆ. ಈ ಭೂಮಿಯಲ್ಲಿ ಇದು ರೇಣುಕಾ ಮನೆ ಅಂತ ಯಾವ ರೀತಿಯಲ್ಲಿ ರಾಧಮ್ಮನ ಮನೆಯನ್ನು ಖಾತ್ರಿಪಡಿಸಿದ್ರೆ ನಮಗೆ ಬೇಕಾಗುತ್ತೆ. ಇವಾಗ ನೋಡಿ, ನ್ಯಾಯಾಲಯ ಆದೇಶ ಬಂದಿರೋದು ಇಲ್ಲಿದೆ. ರೇಣುಕಾ ಕಾಪಿನ ಬಾಗಿಲು ಅಂತಲೇ ಇದೆ. ಕೌಕ್ರಾಡಿ ಗ್ರಾಮ ಪಂಚಾಯತ್ ಇದೆ, ದಕ್ಷಿಣ ಕನ್ನಡ ಜಿಲ್ಲೆ ಇದೆ, ಕಡಬ ತಾಲೂಕು ಇದೆ. ನೋಡಿದಿರಲ್ಲ ಸ್ವಾಮಿ, ಇದರಲ್ಲಿ ಮನೆ ನಂಬರ್ ಇಲ್ಲ, ಯಾವುದೂ ಇಲ್ಲ ಇದರಲ್ಲಿ. ಇಲ್ಲಿ ನೋಡಿ, ಮನೆ ಹೊಡೆದಾಕಿರೋ ಮನೆ ಯಾರ್ದಂತ ಹೇಳಿದ್ರೆ, ಮೇಲಿನ ವಿಳಾಸಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸ್ಥಾವರದ ಸಂಖ್ಯೆ BLKUNDL 88 ಶ್ರೀಮತಿ ರಾಧಮ್ಮ ಕಾಪಿನ ಬಾಗಿಲು, ಕೌಕ್ರಾಡಿ ಗ್ರಾಮ ಪಂಚಾಯತ್ ಇವರ ಹೆಸರಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದ್ದು ಈ ಮನೆಯನ್ನು ನೋಡ್ದಾಕಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಇವರು ಕೇಳ್ತಾ ಇರೋ ತಪ್ಪಿದೆಯಾ? ಇದು ಯಾರು ಮಾಡಿರೋದು? ಈ ತಪ್ಪು ಯಾರು ಮಾಡಿರೋದು? ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಇವರು ಹೋರಾಟ ಮಾಡ್ತಾ ಇರೋದು. ಇನ್ನಾದರೂ AC ಅವರು ಅಂದರೆ ಪುತ್ತೂರು AC ಅವರು ಎಚ್ಚೆತ್ತುಕೊಳ್ಳಿ. ನಿಮಗೆ ಇಷ್ಟು ಹುಡುಕಲಿಕ್ಕೆ, ಇಷ್ಟು ಮಾಹಿತಿ ತಗೊಳ್ಳಿಕ್ಕೆ ನಿಮಗೆ 1 ತಿಂಗಳ ಅವಶ್ಯಕತೆ ಇಲ್ಲ, 15 ದಿನ ಅವಶ್ಯಕತೆ ಇಲ್ಲ. ಬಂದು ಕೂತು ಏನನ್ನು ನೋಡಿ ದಾಖಲೆ ಪರಿಶೀಲನೆ ಮಾಡ್ಬೋದು. ನೀವು ನೋಡ್ತಾ ಇಲ್ಲ, ಯಾವ ಉದ್ದೇಶಕ್ಕೆ ನೋಡ್ತಾ ಇಲ್ಲ. 1 ತಿಂಗಳು ಟೈಮ್ ಕೇಳ್ತಾ ಇದ್ದೀರಾ. ಈಗಲೇ 1 ವರ್ಷ 45 ದಿನ ಆಗಿದೆ. ಇನ್ನಷ್ಟು ದಿನ ಬೇಕು. DC ಅವರೇ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ. ಇಲ್ಲ ಇದಕ್ಕೆ ಸಂಬಂಧ ಉಸ್ತುವಾರಿ ಸಚಿವರಾದಿರ್ಬೋದು, ಕಂದಾಯ ಸಚಿವರಾದಿರ್ಬೋದು, ಎಚ್ಚೆತ್ತುಕೊಂಡು ಇವರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡಬೇಕು. ಇವರು ಮುಂದುವರಿದಿದ್ದಾರೆ. 3ನೇ ದಿನಕ್ಕೆ ಇವತ್ತು, ನಾಳೆ ಆದರೆ 4ನೇ ದಿನಕ್ಕೆ ಕಾಲಿಡುವ ಪರಿಸ್ಥಿತಿ ಬರ್ತಾ ಇದೆ. ಯಾವುದೇ ಇದ್ರೂ ಹೇಳ್ತಾ ಇರೋದು, ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ನಾವು ನಮ್ಮಷ್ಟಕ್ಕೆ ಇಲ್ಲಿ ಮರದಲ್ಲಿ ಏರಿ ಕೂತಿದ್ದೀವಿ. ನಾವು ಅಲ್ಲೇ ಹೆಂಗೆ ಕೂರ್ತೀವಿ, ಅಲ್ಲೇ ಇಲ್ಲಿ ಇದ್ದೀವಿ. ಅದಕ್ಕೋಸ್ಕರ ನ್ಯಾಯ ಸಿಗೋರಿಗೆ ಎದ್ದೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರಿಗೆ ಬೆಂಬಲವಾಗಿ ನಾವು ನಿಂತಿದ್ದೀವಿ. ಇಡೀ ಸಮಾಜ ಜನತೆ ಇಂಥ ನೊಂದವರ ಪರವಾಗಿ ನಿಲ್ಲಬೇಕಂತ ಈ ಮೂಲಕ ನಾನು ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಾಧಮ್ಮ ಹಾಗೂ ಮುತ್ತುಸ್ವಾಮಿ ಅವರ ನೋಡಿ, ನ್ಯಾಯಾಲಯ ಆದೇಶ ಕೊಟ್ಟಿದೆ ಒಂದು ಮನೆ ತೆರವಿಗೋಸ್ಕರ, ಇವರು ತೆರವು ಮಾಡಿದ್ದೆ ಇನ್ನೊಂದು ಮನೆ. ಯಾಕೆ ಇಂಥವ್ರನ್ನೆಲ್ಲ ಅಧಿಕಾರಿಗಳು ಅಂತ ಹೇಳಿ ಪಟ್ಟದ ಮೇಲೆ ಕೂರಿಸ್ತಾರೆ ಅಂತ ಹೇಳಿ ಕಣ್ಣಿದ್ದು ಕುರುಡ್ರಾಗ್ತಿದ್ದಾರ? ಅಥವಾ ತಲೆಯಲ್ಲಿ ಒಂದು ಪೈಸೆಷ್ಟು ಬುದ್ಧಿ ಇಲ್ವಾ ಅಂತ ಹೇಳಿ? ಆದೇಶ ಕೊಟ್ಟಿದ್ದೇ ಬೇರೆ ಮನೆಗೆ, ತೆರವುಗೊಳಿಸಿದ್ದೇ ಬೇರೆ ಮನೆಗೆ, ಅದಾದ್ಮೇಲೂ ಕೂಡ ಯಾಕೆ ಮಾತನಾಡ್ತಾ ಇಲ್ಲ? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡ್ತಾರೆ ಜಯಂತ್ ಟಿ, ಸಾಮಾಜಿಕ ಹೋರಾಟಗಾರರು. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಸರ್, ಏನಿದು ಸರ್ ಇಂತ ಅನ್ಯಾಯ? 1 ವರ್ಷದಿಂದ ಬೀದಿಯಲ್ಲೇ ಜೀವನವನ್ನ ಕಟ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಸರ್? ಹೊಟ್ಟೆಗೆ ಏನ್ ತಿಂತಾರ? ಅನ್ನ ತಿಂತಾರ ಅಥವಾ ಬೇರೆ ಏನಾದ್ರು ತಿಂತಾರ ಸರ್? ನ್ಯಾಯಾಲಯ ಆದೇಶ ಕೊಟ್ಟಿದೆ ಒಂದು ಮನೆಗೆ, ತೆರವುಗೊಳಿಸಿದೆ ಒಂದು ಮನೆಗೆ. ಈ ಅನ್ಯಾಯಕ್ಕೆ ಕಾರಣ ಏನು ಸರ್? ಮೇಡಮ್, ಆದೇಶ ಅಂತೂ ಇಲ್ಲ ಮೇಡಮ್. ಅದು ಯಾವನೋ ಒಬ್ಬ ಅವರ ಮನೆಯಿಂದ 30-40 ಕಿಲೋಮೀಟರ್ ದೂರದಿಂದ RTI ಕಾರ್ಯಕರ್ತ ಅಂತ ಹೇಳಿ ಬಂದು ಇನ್ನೊಬ್ಬರು ಯಾರೋ ಒಬ್ಬ ಉದ್ಯಮಿಗೋಸ್ಕರ ಈ RTI ಅಲ್ಲಿ ಹಾಕಿ ಅವನೇ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿರೋದು. ಅರ್ಜಿ ಹಾಕಿ ಸುಳ್ಳು ವಿಳಾಸವನ್ನು ಕೊಟ್ಟಿರೋದು.
ಸುಳ್ಳು ವಿಳಾಸ ಕೊಟ್ಟು ತನಿಖೆಗೆ ಅಂತ ಕೊಟ್ರೆ ತಹಸೀಲ್ದಾರರು ತನಿಖೆ ಮಾಡಿ ವರದಿ ಅಂತ ಕೊಟ್ರೆ ನೇರವಾಗಿ 13/11/2024 ಬೆಳಿಗ್ಗೆ ಜಾವ ಏಕಾಏಕಿ ಅಧಿಕಾರಿಯವರಿಗೆ ಮೌಖಿಕ ಹೇಳಿಕೆ ಅಂದ್ರೆ ವಿದ್ಯುತ್ ಸಂಪರ್ಕ ಮಾಡಬೇಕು, ಅವರಿಗೆ ನೋಟಿಸ್ ಕೊಟ್ಟಿಲ್ಲ, ಇಲ್ಲ ಪೊಲೀಸ್ ಇಲಾಖೆ ಕೊಟ್ಟಿಲ್ಲ, ಯಾರಿಗೂ ನೋಟಿಸ್ ಮಾಡದೆ ಅವರಿಗೆ ಮೌಖಿಕ ಹೇಳಿಕೆ ಮುಖಾಂತರ ಕರ್ಕೊಂಡು ಬಂದು ಬೆಳಿಗ್ಗೆ ಜಾವ ಇಟಾಚಿಯ ಮುಖಾಂತರವಾಗಿ ಮನೆಯನ್ನು ನೆಲಸಮ ಮಾಡಿದ್ದಾರೆ ಮೇಡಮ್. ಸರ್ವೋಚ್ಚ ನ್ಯಾಯ ಹೇಳಿದೆ ಅವರಿಗೆ ಬದಲಿ ವ್ಯವಸ್ಥೆ ಮಾಡ್ಬೇಕು, ಆತರ ಇದ್ರೆ ಇಟಾಚಿಯಲ್ಲಿ ಆತರ ಹೊಡೆದಾಲಿಕ್ಕಿಲ್ಲ ಅಂತ ಎಲ್ಲ ನ್ಯಾಯಾಲಯ ಎಲ್ಲ ಆದೇಶವನ್ನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಏಕಾಏಕಿ ಈ ಬಡವರ ಮೇಲೆ ದಬ್ಬಾಳಿಕೆ ಮಾಡಿರುವುದು ಕಡಬ ತಹಸೀಲ್ದಾರರು ಪ್ರಭಾಕರ್ ಖರ್ಜೂರೆ ಅಂತ ಇದ್ದಾರೆ. ಅವರು 1 ವರ್ಷ ಆಯ್ತು ಮೇಡಮ್, ಇಡೀ ಮುಖ್ಯಮಂತ್ರಿಯಿಂದ ಹಿಡಿದು ಎಸಿ ತನಕ ಎಲ್ಲಾ ಮನೆಗೆ ಕೊಟ್ಟಾಯ್ತು, ಯಾವುದೇ ಮನೆಗೆ ಯಾರು ಸ್ಪಂದಿಸೋರು ಇಲ್ಲ. ಬಡವರ ಜೀವಕ್ಕೆ ಒಂದು ವ್ಯಾಲ್ಯೂನೇ ಇಲ್ಲ, ಬೆಲೆನೇ ಇಲ್ಲದಂಗೆ ಆಗಿದೆ ಮೇಡಮ್. ಅದರಿಂದ ಇವಾಗ ಬಂದು ಎಸಿ ಕಚೇರಿ ಮುಂದೆ ಕೂತಿದ್ದಾರೆ. 1 ತಿಂಗಳು ಹಿಂದೆನೆ ನಾನು ಕೊಟ್ಟಿದ್ದೀನಿ, ನಮಗೆ ನೋಡಿ ಇದು ತನಿಖೆ ಮಾಡಿ ಎಸಿಗೆ ಇಲ್ಲ ನಾವು ಧರಣಿ ಕೂರ್ತೀವಂತ. ಇವಾಗ ನಿನ್ನೆ ಕೇಳುವಾಗ ಹೇಳ್ತಾ ಇದಾರೆ ಅಲ್ಲ ಇನ್ನೂ 1 ತಿಂಗಳು ಬೇಕಂತ. ಏನ್ ಈ ಒಂದು ಸಣ್ಣ ವಿಷಯವನ್ನು ತನಿಖೆ ಮಾಡ್ಲಿಕ್ಕೆ 1 ತಿಂಗಳು ಬೇಕಾ? ಏನ್ ನಾನು ಸಮುದ್ರದ ಆಳಕ್ಕೆ ಹೋಗಿ ವಜ್ರ ತನ್ನಿ ಅಂತ ನಾನು ಕೇಳ್ತಾ ಇಲ್ಲ. ಈಗ ಪೇಪರ್ ದಾಖಲೆ ಚೆಕ್ ಮಾಡಿ ಅಂತ ಹೇಳ್ತಾ ಇರೋದು. ನಾನೇ ತೆಗೆದುಕೊಟ್ಟಿದ್ದೀನಿ. ಕಳಬ ಮೆಸ್ಕಾಂ ಅಧಿಕಾರಿಗೆ ಕೊಟ್ಟಿದ್ದಾರೆ. ರಾಧಮ್ಮ ಅವರ ಮನೆಯನ್ನು ಹೊಡೆದಾಕಿರೋದು ಇವರೇನಿದ್ದಾರೆ, ರಾಧಮ್ಮ ಅವರ ಮಗಳ ಹೆಸರಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ನ್ಯಾಯಾಲಯಕ್ಕೆ ತೋರಿಸಿ 123 ಸರ್ವೆ ನಂಬರ್ ಅಲ್ಲಿ ರೇಣುಕಾ ಎಂಬುವರು ವಾಸವಾಗಿದ್ದಾರೆ, ಮರಗಳನ್ನು ಕಡಿದು ಮನೆ ಕಟ್ಟಿದ್ದಾರೆ ಎಂಬುದನ್ನು ತೋರಿಸಿ ರೇಣುಕಾರ ಮನೆ ಅಂತ ಹೇಳಿ ಅವರ ತಾಯಿಯ ಮನೆ ಬಂದು ನೆಲಸಮ ಮಾಡಿದ್ದಾರೆ. ಇವಾಗ ಅಧಿಕಾರಿ ಎಲ್ಲ ಗೊತ್ತಾಯ್ತು ತಪ್ಪಾಗಿದೆ, ಅಧಿಕಾರಿಗೆ ಪನಿಷ್ಮೆಂಟ್ ಆಗುತ್ತೆ ಅಂತ ಅದಕ್ಕೆ ಅಧಿಕಾರಿಯನ್ನು ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಬೇರೆ ಮನೆ ಕೊಡ್ತೀವಿ, ಬೇರೆ ಜಾಗ ಕೊಡ್ತೀವಿ ಅಂತ ಮೊದಲು ತಪ್ಪಿಸಿದ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಿ, ಆ ನಂತರ ಮನೆ ಕೊಡೋದು. ನಾವು ಬೀದಿಯಲ್ಲಿ ಬೇಕಾದ್ರೆ ಇರ್ತೀವಿ, ಅದು ಬಿಚ್ಚೆ ಬೇಡಿ ಅದು ಬೇರೆ ಮನೆ ಆದ್ರೂ ಖರೀದಿ ಮಾಡಿ ಕೊಡ್ತೇವೆ. ಆದ್ರೆ ಮೊದಲು ಇವ್ರನ್ನ ಬೀದಿ ತಂದು ಹಾಕಿದಾರಲ್ಲ 1 ವರ್ಷದಿಂದ ಅವರ ಮೇಲೆ ಕ್ರಮ ಕೈಗೊಳ್ಬೇಕು. ಅದರೊತ್ತು ದಬ್ಬಾಳಿಕೆ ಮಾತಲ್ಲ ನಮ್ಮ ಹತ್ರ ಮಾತಾಡೋದು. ನಿನ್ನೆ ಮೇಲ್ ಮಾಡಿದಾರೆ 15 ಟೈಮ್ ಕೊಟ್ಟಿದ್ದೀವಿ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ. ಅದಕ್ಕೆ ಅವರ ಕಚೇರಿ ಕಡೆ ನಾವು ಹೋಗ್ತಾ ಇಲ್ಲ ಇವಾಗ. ಅದೇ ಸರ್, ಅಲ್ಲಿಂದ ಓಟ್ ಕೇಳಕ್ಕೆ ಬಂದಾಗ ಮಾತ್ರ ಭಿಕ್ಷೆ ಪಾತ್ರೆ ಎತ್ಕೊಂಡ್ ಬಂದಂಗೆ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ರಾಜಕಾರಣಿಗಳ ಪ್ರಭಾವ ಏನಾದ್ರು ಇದೆಯಾ, ಕೈವಾಡ ಏನಾದ್ರು ಇದೆಯಾ ಹಾಗಾದ್ರೆ? ಅಲ್ಲ, ದೊಡ್ಡವರ ಪವರ್ ಮೇಡಮ್. ಇಲ್ಲೇ ಅದೇನು ಸುಳ್ಯ ವಿಧಾನಸಭಾ ಕ್ಷೇತ್ರ MLA ಭಾಗೀರಥಿ ಅವರು ಇದಕ್ಕೆ ಅವು 13/11/2024 ಇದು ಹೊಡೆದಾಕಿದ ನಂತರ MLA ಅವರಿಗೆ ಮಾತಾಡ್ತಿರುವಾಗ ನಾವು ಶಿರಾಡಿಯಲ್ಲಿ ಶಾಲೆಯ ಶೌಚಾಲಯ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರು. ಅದಕ್ಕೆ ಅವರಿಗೆ ಟೈಮ್ ಇದೆ ಮೇಡಮ್. ಇದು ಬಂದು ನೋಡ್ಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ ಮೇಡಮ್. ಚುನಾವಣೆ ಸಂದರ್ಭ ಲೀಸ್ಟ್ ಮಾಡಿರ್ತಾರೆ, ಬೆಳಗಿಂದ ಸಾಯಂಕಾಲ ತನಕ ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಮದುವೆ ಮಾಡ್ತಾ ಇದ್ದಾರೆ, ಯಾರ್ಯಾರ ತಿಥಿ ಊಟ ಮಾಡ್ಬೇಕು, ಎಲ್ಲಿ ಉದ್ಘಾಟನೆ ಮಾಡ್ಬೇಕು, ಅದಕ್ಕೆ ಹೋಗ್ಲಿಕ್ಕೆ ಕಾಯ್ತಾ ಇರ್ತಾರೆ ಇವರು. ಇದಕ್ಕೆ ಬರ್ಲಿಕ್ಕೆ ಟೈಮ್ ಇಲ್ವಾ? ರೇಷ್ಮೆ ಸೀರೆ ಉಟ್ಕೊಂಡು ಹಸುವಿಗೆ ಉಲ್ಲಾಕ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಮಾತ್ರ ಗೊತ್ತಾ ಇವರಿಗೆ? ಏನ್ ಗೊತ್ತಾಗಲ್ಲ ಈ ಬಡವರಂತ? ಕರೆಕ್ಟ್ ಸರ್, ನೀವು ನೋಡ್ತಾ ಇರ್ಬೋದು. ಕೇಳುವವರು ಯಾರು ಇಲ್ಲ ಅಂತ ಹೇಳ್ತಾರೆ ಇವರು. ಹೌದು ಸರ್, ಹೌದು. ಯಾರು ಇಲ್ಲ ಇದ್ರೆ ನೋಡಿ ಮೇಡಮ್, ಇವರಿಗೆ ಯಾವುದೇ ರಾಜಕೀಯ ಒಂದು ಪ್ರಭಾವ ಇಲ್ಲ, ಯಾರು ಕೇಳೋರಿಲ್ಲ. ನಾನೊಬ್ಬ ಇದ್ದದಕ್ಕೆ ಪಾಪ ಇವತ್ತು ಆ ಬೀದಿಯಲ್ಲಿ ಕೂತಾದ್ರು ನ್ಯಾಯ ಕೇಳ್ತಾ ಇದಾರೆ, ಇಲ್ಲ ಅಂದ್ರೆ ಇವ್ರನ್ನ ಯಾವತ್ತೇ ಹೊಡೆದ ಕಳಿಸ್ತಾ ಇದ್ರು ಅವರು. ಸರ್, ಬೀದಿಯಲ್ಲಿ ಜೀವನವನ್ನ ವೃದ್ಧ ದಂಪತಿಗಳನ್ನ ಬೀದಿಲ್ ಹಾಕಿ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರ ಜೀವನವನ್ನ ನಡೆಸ್ತಾ ಇದ್ರೆ ನೀವು ಒಂದು ಘಟನೆ ಗೊತ್ತಿರ್ಬೋದು ನಿಮ್ಗೆ, ಕೋಗಿಲು ಕ್ರಾಸ್ ಬಳಿ ಯಾವ ರೀತಿಯಾಗಿ ಹೋರಾಟಗಳು ನಡೀತಾ ಇದೆ ಅಂತ ಹೇಳಿ. ಈಗ ಕೇರಳ CM ಮಾತನಾಡಿದ್ರು ಅನ್ನುವಂತ ಮಟ್ಟಿಗೋಸ್ಕರ ಅವ್ರಿಗೆ ತಕ್ಷಣಕ್ಕೆ ನಿಮಗೆ ಮನೆಯನ್ನ ಕೊಡ್ತೇವೆ ಅಂತ ಹೇಳಿ ಎಲ್ಲ ಕೂಡ ರಾಜಕೀಯ ನಾಯಕರು ಬರ್ತಾ ಇದ್ದಾರೆ. ಪಾಪ 1 ವರ್ಷದಿಂದ ಬೀದಿಯಲ್ಲಿ ಜೀವನವನ್ನ ಕಟ್ಕೊಳ್ತಾ ಇದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿ ಅನಿಸ್ತಾ ಇಲ್ವಾ ಸರ್ ನಿಮಗೆ ಹಾಗಾದ್ರೆ? 100% ಬೀದಿ ಅಂತ ಅಲ್ಲ ಮೇಡಮ್, ಮಳೆಗಾಲದಲ್ಲಿ ನೋಡ್ಬೇಕಿತ್ತು ಮೇಡಮ್ ಪರಿಸ್ಥಿತಿ ಹೆಂಗಿದೆ ಅಂತ. ಒಂದು ಕರೆಂಟ್ ಇಲ್ಲ, ಒಂದು ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ಅಕ್ಕಿಯನ್ನು ರುಬ್ಬೋದು, ಏನೋ ಒಂದು ತಿಂಡಿ ಮಾಡಿ ತಿನ್ಲಿಕ್ಕೆ ಆಗಲ್ಲ, ಒಂದು ಸಾಂಬಾರು ಮಾಡ್ಲಿಕ್ಕೆ ಒಂದು ಮಿಕ್ಸಿ ಗ್ರೈಂಡ್ ಮಾಡ್ಲಿಕ್ಕೆ ಆಗಲ್ಲ. ಅವರ ಪರಿಸ್ಥಿತಿ ಯಾರು ಮೇಡಮ್ ಅರ್ಥ ಮಾಡ್ಕೊಳ್ಳೋದು? ಎಲ್ಲೋ ಕಷ್ಟ ಬಿದ್ದು ಹೋಟ್ಲದ ಗ್ಲಾಸ್ ಎಲ್ಲ ತೊಳೆದು 10 ಲಕ್ಷ ರೂಪಾಯಿಗೆ ಒಂದು ಮನೆ ಕಟ್ಟೋದನ್ನ ಏಕಾಏಕಿ ಬಂದು ಹೊಡೆದಾಕಿದ್ರಲ್ಲ, ಅಧಿಕಾರಿನೇ ಕಡಬ ತಳಿಸ್ತಾರೋ? ಏನ್ ಅಧಿಕಾರಿನ? ಅದ್ರೊಟ್ಟಿಗೆ ಬಂದ್ರಲ್ಲ ಪುತ್ತೂರಿಂದ ಇಯೋ ಅಂತ ಹೇಳಿ, ನವೀನ್ ಭಂಡಾರಿ ಅಂತ ಹೇಳಿ ಮೊನ್ನೆ ಕೇಳ್ತಾ ಇದ್ರಿ ನೀವು, ಯಾರು ಮನೆ ಹೊಡೆದಾಕಿ ಕೇಳುವಾಗ ಅದಕ್ಕೆ ಉತ್ತರ ಇಲ್ಲ. ಆ ಸರ್ವೆ ನಂಬರ್ ಅಲ್ಲಿ 1ನೇ ಮನೆ ಅಂತ. ಸರ್ವೆ ನಂಬರ್ 123ರಲ್ಲಿ 3000 ಎಕರೆ ಭೂಮಿ ಇದೆ, ಅದರಲ್ಲಿ ಸರ್ಕಾರಿ ಭೂಮಿ. ಅದರಲ್ಲಿ ರೇಣುಕಾ ಅವ್ರ ಮನೆ ಅಂತ ಯಾವ ರೀತಿಯಲ್ಲಿ ಆಧಾರ ಮಾಡಿರೋದು? ರೇಣುಕಾ ಅವರು ಇರೋದು ಬೆಳ್ತಂಗಡಿ ತಾಲೂಕು ಸಿಬಾಜೆ, ಆಧಾರ್ ಕಾರ್ಡ್ ಇರೋದು ಅಲ್ಲಿ. ಈ ಮನೆ ಹೊಡೆದಾಕಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು.
ಇದಕ್ಕೆ ಇದಕ್ಕೊಂದು 10 ಕಿಲೋಮೀಟರ್ ಆದ ದೂರ ಇದೆ ಮೇಡಮ್. ಓಕೆ ಈ ವಿಳಾಸಕ್ಕೆ ಇದಕ್ಕೂ ಓಕೆ ಸರ್. ಓಕೆ, ಯಾವ ಆಧಾರ ಮೇಲೆ ಬಂದಿರೋದು ಇವರು? ಮಾತಾಡಿಸ್ಬಾರ್ದಾ? ನಾವು ಕೇಳಬಾರ್ದಾ? ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಮಾಡೋ ಪ್ಲಾನ್ ಮಾಡ್ತಾ ಇದಾರೆ. ಅದು ಕೇಳಿದೀನಿ ನಿನ್ನೆ, ಇದಕ್ಕಿಂತ ದೊಡ್ಡ ಪ್ರಕರಣ ತಲೆ ಮೇಲೆ ಇದೆ, ಇದಕ್ಕೆಲ್ಲ ಭಯ ಬೀಳುವಲ್ಲ, ಇನ್ನೂ ಮಾಡಿ ಅಂತ. ಅವ ಅಧಿಕಾರಿ ಹೇಳ್ತಾರೆ, ಸರ್ ಜಯಂತ್ ಅವರೇ ನಮಗೆ ಬೇಜಾರಾಗುತ್ತೆ ನಿಮ್ಮ ಮೇಲೆ ಕೇಸ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದಾರೆ. ನೀವು ಒಂದು ಬಡವರಿಗೆ ಹೋರಾಟ ಮಾಡ್ತಾ ಇದೀರ ಅಂತ ಹೇಳ್ತಾ ಇದಾರೆ. ಇದು ಪ್ರಭಾವನ ಇವರ ಮೇಲೆ ಏರ್ತಾ ಇದಾರ ಅಧಿಕಾರಿಗಳ ಮೇಲೆ? ಕರೆಕ್ಟ್ ಸರ್. ಇದ್ರ ಬಗ್ಗೆ ನಾವು ಶಾಸಕರ ಜೊತೆ ಮಾತನಾಡ್ತೀವಿ ಸರ್. ಅವ್ರ ಜೊತೆ ಮಾತನಾಡಿ ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನಾವು ಪ್ರಶ್ನೆಯನ್ನ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದ್ರ ಬಗ್ಗೆ ನಾವು ನಿರಂತರವಾಗಿ ಪ್ರಸಾರವನ್ನ ಮಾಡ್ತಾನೆ ಇರ್ತೀವಿ. ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ಕೊಳ್ಳುವವರೆಗೂ ಕೂಡ ನಾವು ಬಿಡೋದಿಲ್ಲ. ನೋಡಿ, 1 ವರ್ಷದಿಂದ ಬೀದಿಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಪಾಪ ವಯಸ್ಸಾದ ವೃದ್ಧಗಳು ಎಲ್ಲಿ ಹೋಗಿ ಕೆಲಸವನ್ನ ಮಾಡಬೇಕು? ಯಾರು ಕೆಲಸವನ್ನ ಕೊಡ್ತಾರೆ? ಹೋಟೆಲ್ನಲ್ಲಿ ಪಾತ್ರೆ ತೊಳೆದು, ಲೋಟವನ್ನ ತೊಳೆದು, ಗ್ಲಾಸ್ ಅನ್ನ ತೊಳೆದು ಜೀವನವನ್ನ ನಡೆಸ್ತಾ ಇದ್ದಾರೆ. ಹುಷಾರಿಲ್ಲ ಅಂತ ಹೇಳಿದ್ರೆ ಯಾರನ್ನ ಕೇಳಬೇಕು? ಆ ಮರದ ಅಡಿಯಲ್ಲಿ ಒಂದು ಸಂಸಾರವನ್ನ ಕಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ರೋಡ್ ನಲ್ಲಿ ನೋಡ್ಕೊಂಡು ಹೋಗ್ತಾರೆ. ದೊಡ್ಡ ದೊಡ್ಡ ಐಷಾರಾಮಿ ಕಾರ್ನಲ್ಲಿ ಬರ್ತಾರೆ. ರೋಡ್ ನಲ್ಲಿ ಅವ್ರ ಕಡೆ ಒಂಚೂರು ಮುಖ ಮಾಡಿ ನೋಡೋದಿಕ್ಕಾಗಲ್ವಾ? ಹಾಗಾದ್ರೆ ಅವರಿಗೆ ವೃದ್ಧ ಜೋಡಿಯ ಹೋರಾಟಕ್ಕೆ ಜಂಟಿ ಸಾಥನ್ನ ಕೊಡ್ತಾ ಇದ್ದಾರೆ. ಪಾಪ ಅವರು ಒಬ್ರು ಹೋಗಿ ಕೇಳಲಿಲ್ಲ ಅಂತ ಹೇಳಿದ್ರೆ ಅವರ ಪರಿಸ್ಥಿತಿಯನ್ನೇ ಯಾರು ಕೂಡ ಕೇಳೋರೇ ಇರ್ಲಿಲ್ಲ ಅಂತ ಅನ್ಸುತ್ತೆ. ಪಾಪ ಅವ್ರು ನೋಡಿ ಯಾಕೆ ಕೂತಿದ್ದಾರೆ ಅಂತ ಹೇಳಿ. ಈಗ ಯಾರು ಹೋಗೋರು ಯಾರು ಬಂದ್ರು ನಮ್ ಕಷ್ಟವನ್ನ ಕೇಳ್ತಾರ, ನಮಗ್ ನ್ಯಾಯನಾದ್ರೂ ಒದಗಿಸಿ ಕೊಡ್ತಾರ ಅಂತ ಹೇಳಿ ಪಾಪ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ಯಾರು ಕೂಡ ಬರ್ತಾ ಇಲ್ಲ. ಮಳೆ ಬಿಸಿಲು ಅನ್ನದೇ ರೋಡಲ್ಲಿ ಜೀವನವನ್ನು ಕಟ್ಕೊಂಡಿದ್ದಾರೆ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಕೋಗಿಲು ಕ್ರಾಸ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಅಕ್ರಮವಾಗಿ ಮನೆಯನ್ನ ಕೊಟ್ಕೊಂಡ್ರು, ಸುಳ್ಳು ದಾಖಲೆಯನ್ನ ಕೊಟ್ಟು, ಇಲ್ಲ 3 ವರ್ಷದಿಂದ ನಾನು ಅಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು, ಸುಮಾರು 20 ವರ್ಷದಿಂದ ಅಲ್ಲೇ ಇದೀವಿ ಅಂತ ಹೇಳ್ಬಿಟ್ಟು ಕೇವಲ 3 ವರ್ಷದಿಂದ ಮಾತ್ರ ಅಲ್ಲಿ ಅವರು ಸಂಸಾರವನ್ನು ಕೊಟ್ಕೊಂಡಿದ್ರು. ಆದ್ರೂ ಕೂಡ ಸುಳ್ಳು ದಾಖಲೆಯನ್ನ ಕೊಟ್ಬಿಟ್ಟು ಅವರಿಗೆ ಮನೆ ಕೊಡ್ತೀವಿ ಅಂತ ಹೊರಟಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳು.